ಎಲ್ರಿಗೂ ಕೂಡ ಹರೇ ಕೃಷ್ಣ ಅಂತ ಹೇಳ್ತಾ ಇವತ್ತಿನ ಎನ್ ಕ್ರಿಯೇಷನ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2024ರಲ್ಲಿ ರೀಸೆಂಟಾಗಿ ರಿಲೀಸ್ ಆದಂತಹ ಮೂವಿಗಳ ಕಲೆಕ್ಷನ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡುವ. ಹಿಂದಿ, ಮಲಯಾಳಂ, ಕನ್ನಡ ಇದರಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದು ಅವುಗಳ ಪರಿಸ್ಥಿತಿ ಅಂದರೆ ಅವುಗಳ ಕಲೆಕ್ಷನ್ ಹೇಗಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಫಸ್ಟ್ ಸಿನಿಮಾ ಯಾವುದು ಅಂತ ಕೇಳಿದರೆ ಭೂಲುಭುಲಯ್ಯ 3. ಅದೇ ಹಳೆಯ ಕಥೆಯನ್ನೇ ಇಟ್ಕೊಂಡು ಬಂದಂತಹ ಒಂದು ಸಿನಿಮಾ. ಒಂದು ವರ್ಡಿನಲ್ಲಿ ಹೇಳಬೇಕು ಅಂತ ಹೇಳಿದರೆ ದೊಡ್ಡ ಡಬ್ಬ ಸಿನಿಮಾ, ಆದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಇದರ ಬಜೆಟ್ ಬಂದು 150 ಕೋಟಿ. ಇದು ಥಿಯೇಟರ್ನಲ್ಲಿ ಈಗಲೂ ಕೂಡ ಓಡ್ತಾ ಉಂಟು. ಸೊ ಇದು 25 ದಿನದಲ್ಲಿ ಭಾರತದಿಂದ ಕಲೆಕ್ಷನ್ ಮಾಡಿದಷ್ಟು ಕೇಳಿದರೆ 246 ಕೋಟಿ. ಇದು ಫಸ್ಟ್ ವೀಕಿನಲ್ಲಿ 158 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಸೊ ಇದರ ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟು ಅಂತ ಕೇಳಿದರೆ 375.10 ಕೋಟಿ ರೂಪಾಯಿಗಳು. ಸಿಂಗಮ್ ಅಗೇನ್ ಮಿಕ್ಸ್ಡ್ ರಿವ್ಯೂ ಬಂದಂತಹ ಸಿನಿಮಾ. ಸಿಂಗಮ್ ಹಿಂದಿ ಸೀರೀಸಿನ 3ನೇ ಸಿನಿಮಾ ಆಗಿದ್ದು ಬಾಲಿವುಡ್ನ ಪೂರ್ವ ಆ್ಯಕ್ಟರ್ಗಳು ಕೂಡ ನಾನು ಮುಂದೆ ಅಂತೇಳಿ ಕ್ಯಾಮಿಯೋ ರೋಲ್ ಮಾಡಿದಂತಹ ಸಿನಿಮಾ. ಇದು ಕೂಡ ರಿಲೀಸ್ ಆಗಿ 25 ದಿವಸ ಆಗಿದ್ದು ಇದರ ಕಲೆಕ್ಷನ್ ಇದರ ಬಜೆಟ್ ಎಷ್ಟು ಅಂತ ಕೇಳಿದರೆ 350ರಿಂದ 375 ಕೋಟಿ. ಇದು ಕಲೆಕ್ಷನ್ ಮಾಡಿದ್ದು ಭಾರತದಿಂದ 240 ಕೋಟಿ. ಅದೇ ರೀತಿಯಲ್ಲಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿದ್ದು 364 ಕೋಟಿ. ಇದು ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಹಿಂದಿಯಲ್ಲಿ 5th ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. 2024ರ ಪ್ರಕಾರ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಆಗಿದ್ದು ಇದು ಸೂಪರ್ ಹಿಟ್. ಕಂಗುವಾ 2024ರ ಕಾಲಿವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು. ಹೈ ಲೆವೆಲ್ ಪ್ರಮೋಷನು, ಫ್ಯಾನ್ಸ್ಗಳ ಎಕ್ಸೈಟ್ಮೆಂಟು, ಫಿಲಮ್ ಕ್ರೂವುಗಳ ಬಿಲ್ಡಪ್, ಡೈಲಾಗ್ಗಳು ಅಯ್ಯಯ್ಯೋ ಹೇಳಿ ಸುಖ ಇಲ್ಲ. ನಾನು ಸಹ ಈ ಟ್ರೈಲರ್ ನೋಡಿ ಇದೊಂದು ಭಯಂಕರವಾದಂಥ ಸಿನಿಮಾ ಇರ್ಬೋದು, ರಿಲೀಸ್ ಆದರೆ ಇದು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು ಅಂತ ಎಲ್ಲ ಅಂದಾಜು ಮಾಡಿದ್ದು. ಆದರೆ ಇದೆಲ್ಲವೂ ಕೂಡ ತಲೆ ಕೆಳಗಾದಂತಹ ಸಿನಿಮಾ. ಬಹುಶಃ ಸೂರ್ಯನ ಕೆರಿಯರ್ನಲ್ಲಿ ಈ ರೀತಿಯ ನೆಗೆಟಿವ್ ರಿವ್ಯೂಸ್ ಅಥವಾ ಕಮೆಂಟ್ಸನ್ನು ಬಹುಶಃ ಅವನ ಜೀವಮಾನದಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. 2024ರ ಸೌತಿನ ಡಿಸಾಸ್ಟರ್ ಸಿನಿಮಾ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡಲಾಗ್ತಾ ಉಂಟು. ಕಂಗುವಾ ಸಿನಿಮಾದ ಬಜೆಟ್ಗೆ ಹೇಳಿದರೆ ನಿಮಗೆ ತಲೆದಿರುವುದಂತೂ ಗ್ಯಾರಂಟಿ. ಇದರ ಬಜೆಟ್ ಬಂದು 300ರಿಂದ 350 ಕೋಟಿ ಅಂತ ಹೇಳಿ ಎಸ್ಟಿಮೇಷನ್ ಇದೆ. ಇನ್ನು ಕಲೆಕ್ಷನ್ ಅಂತ ಬಂದರೆ ಪ್ರೊಡ್ಯೂಸರ್ಗಳು ಮುಂಡ ಮುಚ್ಚೋದಂತೂ ಪಕ್ಕ. 12 ದಿವಸದಲ್ಲಿ ಇದರದ್ದು ಕಲೆಕ್ಷನ್ ಎಷ್ಟು ಕೇಳಿದರೆ ಇಂಡಿಯಾದಿಂದ 67.87 ಕೋಟಿ. ಇನ್ನು ವರ್ಲ್ಡ್ ವೈಡ್ ಕಲೆಕ್ಷನ್ ಅದು ಇದು ಎಲ್ಲವೂ ಕೂಡ ಸೇರಿದರೆ 100 ಕೋಟಿ ಕಲೆಕ್ಷನ್ ಮಾಡಿದೆ ಅಷ್ಟೇ. ಅಂತೂ ಇಂತೂ ಈ 11 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಸೂರ್ಯ ಒಬ್ಬ ಒಳ್ಳೆಯ ನಟ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಶಿವ ಒಬ್ಬ ಒಳ್ಳೆಯ ಡೈರೆಕ್ಟರ್, ಅದು ಕೂಡ ಯಾವುದೇ ಡೌಟ್ ಇಲ್ಲ. ಆದರೆ ಸಿನಿಮಾ ಸೋತಿದೆ ಅಂತ ಹೇಳಿದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಕತೆ ಸ್ಕ್ರೀನ್ ಪ್ಲೇ ಅದೆಷ್ಟು ಖರಾಬ್ ಆಗಿರಬೇಡ ಅಂತೇಳಿ. 4ನೇ ಸಿನಿಮಾ ಭೈರತಿ ರಣಗಳ. ಶಿವರಾಜಕುಮಾರ್ ಅವರ ಲೀಡ್ ರೋಲ್ನಲ್ಲಿ ಬಂದಂತಹ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ವೇಟೆಡ್ ಸಿನಿಮಾ. ಒಳ್ಳೆ ರಿವ್ಯೂ ಬಂದಿದ್ದು. 20 ಕೋಟಿ ಬಜೆಟಿನಲ್ಲಿ ಬಂದಂತಹ ಸಿನಿಮಾ 11 ದಿನದಲ್ಲಿ ಕಲೆಕ್ಷನ್ ಮಾಡಿದ್ದು 16.3 ಕೋಟಿ. ಹಾಕಿದ ದುಡ್ಡು ಬರಬೇಕಾದ್ರೆ ಇನ್ನೂ ಕೂಡ 4 ಕೋಟಿ ಕಮ್ಮಿ ಇದೆ. ನೋಡುವ ಏನಾಗ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ. ಮಾರ್ಟಿನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ದೆಸೆ ಚೇಂಜ್ ಮಾಡ್ತದೆ ಅಂತ ಹೇಳಿದಂತಹ ಸಿನಿಮಾ. ವರ್ಲ್ಡ್ ಪ್ಯಾನ್ ಇಂಡಿಯಾ ಮೂವಿ. ಚೈನಾ, ಜಪಾನ್, ಕೊರಿಯಾ ಇದರಲ್ಲೆಲ್ಲ ರಿಲೀಸ್ ಆಗ್ತದೆ ಅಂತ ಹೇಳ್ತಾ ಇದ್ದಂತಹ ಮೂವಿ. KGFನ ರೆಕಾರ್ಡ್ ಬ್ರೇಕ್ ಆಗ್ತದೆ ಅಂತೆಲ್ಲ ಹೇಳಿ ಕೊನೆಗೆ ಸಿನಿಮಾಕ್ಕೆ ದಿಕ್ಕು ದೆಸೆ ಇಲ್ಲದ ಹಾಗೆ ಥಿಯೇಟರ್ನಿಂದ ಖಾಲಿ ಮಾಡಿದಂತಹ ಸಿನಿಮಾ. ಕಬ್ಜಾ ಸಿನಿಮಾವೇ ಒಂದು ಅಟ್ಟರ್ ಫ್ಲಾಪ್ ಸಿನಿಮಾ ಅಂತ ಹೇಳಿದರೆ ಇದು ಅದನ್ನೂ ಮೀರಿಸುವಂತಹ ಒಂದು ಅಟ್ಟರ್ ಫ್ಲಾಪ್ ಸಿನಿಮಾ ಅಥವಾ ಒಂದು ವರ್ಸ್ಟ್ ಸಿನಿಮಾ ಅಂತ ಹೇಳಿದರೆ ತಪ್ಪಿಲ್ಲ. 100 ಕೋಟಿ ಬಿಡಿ, ಸರಿಯಾಗಿ 25 ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡಲಿಲ್ಲ. ಸಿನಿಮಾದ ಬಜೆಟ್ ಬಂದು 80ರಿಂದ 125 ಕೋಟಿ ಅಂತೆ. ಎಂಥ ಕಲೆಕ್ಷನ್, ಇದು ಎಂಥ ಖರ್ಚು ಮಾಡಿದ್ದಾರೆ ಅಂತೇಳಿ ದೇವರಿಗೆ ಗೊತ್ತು. ಭಾರತದಲ್ಲಿ ಕಲೆಕ್ಷನ್ ಮಾಡಿದ್ದು ಈ ಸಿನಿಮಾ ಎಷ್ಟು ಕೇಳಿದ್ರೆ 21.86 ಕೋಟಿ. ವರ್ಲ್ಡ್ ವೈಡ್ ಕಲೆಕ್ಷನ್ ಅಲ್ಲಿಂದ ಇಲ್ಲಿಂದ ಅಂತ ಎಲ್ಲ ಕಡೆಯಿಂದ ಸೇರಿ ಕಲೆಕ್ಷನ್ ಆದದ್ದು ಈ ಸಿನಿಮಾದ್ದು 25.56 ಕೋಟಿ. ಇದುವೇ ಈ ಸಿನಿಮಾದ ಲೈಫ್ ಟೈಮ್ ಕಲೆಕ್ಷನ್. ಈ ಸಿನಿಮಾಕ್ಕೆ ಹೀರೋವೇ ವಿಲನ್ ಆದರು ಅಂತ ಹೇಳಿದರೆ ತಪ್ಪಿಲ್ಲ. ಕಿಷ್ಕಿಂಧ ಕಾಂಡಂ ಮಲಯಾಳಂನಲ್ಲಿ ಬಂದಂತಹ ಚಿತ್ರ. ಇದು OTTಯಲ್ಲಿ ಈಗ ಸದ್ಯ ರಿಲೀಸ್ ಆಗಿದ್ದು ಎಲ್ಲ ಕಡೆ ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರುವಂತಹ ಒಂದು ಸಿನಿಮಾ. ಈ ಸಿನಿಮಾದ ಬಜೆಟ್ ಬಂದು 6 ಕೋಟಿ ಕಲೆಕ್ಷನ್ ಮಾಡಿದ್ದು ಭಾರತದಿಂದ 41 ಕೋಟಿ. ವರ್ಲ್ಡ್ ವೈಡ್ ಇದರಿಂದೆಲ್ಲ ಕೂಡ ಕಲೆಕ್ಷನ್ ಮಾಡಿದ್ದೆಷ್ಟು ಕೇಳಿದರೆ 76.9 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಕೃಷ್ಣಂ ಪ್ರಣಯ ಸಖಿ ಸೈಲೆಂಟಾಗಿ ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಮಾರ್ಟಿನಲ್ಲಿ ಹೋದ ಮಾನ ಇದರಲ್ಲಿ ಬಂತು ಅಂತ ಹೇಳಬೇಕಷ್ಟೇ. ಈ ಸಿನಿಮಾ ಇನ್ನೂ ಕೂಡ OTTಯಲ್ಲಿ ಬಂದಿಲ್ಲ. ಇನ್ನು ನವೆಂಬರ್ 29ಕ್ಕೇನೋ ಸನ್ NXTಯಲ್ಲಿ ರಿಲೀಸ್ ಆಗ್ತದೆ ಅಂತ ಹೇಳಿ ಸುದ್ದಿ. ಸದ್ಯಕ್ಕೆ 25 ಕೋಟಿ ಕಲೆಕ್ಷನ್ ಮಾಡಿ ಕಮರ್ಷಿಯಲ್ ಆಗಿ ಸಕ್ಸಸ್ ಆದಂತಹ ಸಿನಿಮಾ.
ಅಮರನ್ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ತಮಿಳು ಸಿನಿಮಾ. ಶಿವಕಾರ್ತಿಕೇಯನ್ ನಟಿಸಿದ್ರಲ್ಲಿ ಫಸ್ಟ್ ಬಿಗ್ಗೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಟ್ರೂ ಇವೆಂಟ್ ಬೇಸ್ಡ್ ಸೋಲ್ಜರ್ನ ಕತೆ ಹೊಂದಿದಂತಹ ಸಿನಿಮಾ ಆದ ಕಾರಣ ಪಾಸಿಟಿವ್ ರಿವ್ಯೂಸ್ ಬಂದಿದ್ದು, ಅದರೊಂದಿಗೆ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾದ ಬಜೆಟ್ ಬಂದು 70ರಿಂದ 200 ಕೋಟಿ ಅಂತ ಹೇಳಲಾಗ್ತದೆ. ರಿಲೀಸ್ ಆದ ಒಂದು ವಾರದಲ್ಲೇ 114 ಕೋಟಿ ಭಾರತದಿಂದ ಕಲೆಕ್ಷನ್ ಮಾಡಿತು. ಸೊ ಈಗಿನ ಕಲೆಕ್ಷನ್ನ ಅಥವಾ ಈಗಿನ ಒಂದು ರಿಪೋರ್ಟ್ಗಳ ಪ್ರಕಾರ ಭಾರತದಿಂದ 208 ಕೋಟಿ ಕಲೆಕ್ಷನ್ ಮಾಡಿದ್ದು, ವರ್ಲ್ಡ್ ವೈಡ್ ಕಲೆಕ್ಷನ್ 319.15 ಕೋಟಿ. ಕಂಗುವಾದಲ್ಲಿ ಹೋದ ಮಾನ ಅಮರನ್ನಲ್ಲಿ ಬಂತು ಅಂತ ತಮಿಳು ಜನರು ಸಮಾಧಾನ ಪಡಬೇಕಷ್ಟೇ. ಬಗೀರ 2024ರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಮಾನ ಉಳಿಸಿದ ಇನ್ನೊಂದು ಸಿನಿಮಾ ಅಂತ ಕೇಳಿದರೆ ಇದುವೇ. ಯುನಿಕ್ ಕಥೆಯನ್ನು ಹೊಂದಿದಂತಹ ಸಿನಿಮಾ. ಶ್ರೀಮುರಳಿ ಅವರ ಪರ್ಫೆಕ್ಟ್ ಶೇಪ್ನ ನೈಟ್ ವಿಜಿಲ್ಯಾಂಟಿ ಲುಕ್ ಅಂತೂ ಸೂಪರ್. ಹೈಯೆಸ್ಟ್ ಕಲೆಕ್ಷನ್ ಮಾಡಿದ 2024ರ ಕನ್ನಡ ಸಿನಿಮಾ ಅಂತ ಹೇಳಿ ಇದು ಕನ್ಸಿಡರ್ ಮಾಡಲಾಗ್ತಾ ಇದೆ. 40 ಕೋಟಿ ಬಜೆಟಿನಲ್ಲಿ ಬಂದಂತಹ ಸಿನಿಮಾ ಆಗಿದ್ದು, ಬಟ್ ಕಲೆಕ್ಷನ್ ಮಾಡಿದ್ದು ಮಾತ್ರ 24.25 ಕೋಟಿ. ಸೊ ಕಲೆಕ್ಷನ್ ವೈಸ್ ನೋಡೋಕೆ ಹೋದರೆ ಈ ಸಿನಿಮಾ ಫ್ಲಾಪ್. ಬಟ್ ಇಷ್ಟೆಲ್ಲ ಏನೇ ಇದ್ದರೂ ಕಂಪ್ಯಾರಿಟಿವ್ಲಿ ಮಾರ್ಟಿನ್ ಸಿನಿಮಾಗೆ ಕಂಪೇರ್ ಮಾಡಿದರೆ ಈ ಸಿನಿಮಾ 100 ಪಾಲು ಒಳ್ಳೆಯದಿದೆ. ಮೈಯಲಗನ್ ಸದ್ಯ OTTಯಲ್ಲಿ ರಿಲೀಸ್ ಆಗಿ ಒಳ್ಳೆ ರಿವ್ಯೂಸ್ ಬರ್ತಾ ಇರುವಂತಹ ಸಿನಿಮಾ. ಥಿಯೇಟರ್ನಲ್ಲಿ ಅಷ್ಟು ಓಡದೇ ಇದ್ದರೂ ಪಾಸಿಟಿವ್ ರಿವ್ಯೂ ಬಂದು ಕ್ಲಾಸ್ ಆಡಿಯನ್ಸ್ಗಳಿಗೆ ಇಷ್ಟ ಆದಂತಹ ಸಿನಿಮಾ. ಸಿನಿಮಾದ ಬಜೆಟ್ ಬಂದು 35 ಕೋಟಿ, ಕಲೆಕ್ಷನ್ ಮಾಡಿದ್ದು 34 ಕೋಟಿ. ಸೊ ಆ ಕಡೆ ಹಿಟ್ಟು ಕೂಡ ಅಲ್ಲ, ಆ ಕಡೆ ಫ್ಲಾಪು ಕೂಡ ಅಲ್ಲ ಅಂತ ಹೇಳಿ ಆ್ಯಾವರೇಜ್ ಆದಂತಹ ಸಿನಿಮಾ. ಸೊ ಇದಿಷ್ಟು ಈ ವರ್ಷ ರಿಲೀಸ್ ಆದಂತಹ 10 ಸಿನಿಮಾಗಳ ಕಲೆಕ್ಷನ್ ಹಾಗೂ ಅದರ ಬಜೆಟ್ಟಿನ ವಿವರಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಬರುವವರೆಗೂ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ.